ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಂದಿನ ಸುಭಾಷಿತ: ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಬೇಕೆಂದು ಬಯಸುವವರು ಮೊದಲು ಅದಕ್ಕೆ ಸಂಬಂಧಿಸಿದ ಆಧಾರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಕನ್ಫ್ಯೂಷಿಯಸ್. ಇವತ್ತು ನಾನು ಮಾಡ್ತಿರೋವಂಥ ರೆಸಿಪಿ ಬಂದು ಫಿಶ್ ತವಾ ಫ್ರೈ. ಬನ್ನಿ ಫಟಾಫಟ್ ಅಂತ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಮಸಾಲೆ ತಯಾರು ಮಾಡ್ಕೊತೀನಿ. ಮಸಾಲೆ ತಯಾರು ಮಾಡ್ಕೋಬೇಕಾದ್ರೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಹುಣಸೆಹಣ್ಣು ಮತ್ತು ಹುರಿದಿರೋವಂಥ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಧನಿಯಾ ಫಸ್ಟ್ ಇವನ್ನು ಹಾಕ್ಕೊತೀನಿ. ನಾನೇನು ತೋರಿಸಿದ್ದೆ ಆ ಮೆಣಸಿನ್ಕಾಯಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಅಂತಲೇ ಅನ್ನಿಸ್ಬೋದು. ಜಾಸ್ತಿನೇ ತೊಗೊಂಡಿದ್ದೀನಿ. ಅದು ಖಾರ ಏನಿಲ್ಲ, ಹುರ್ಕೊಂಡಿದ್ದೀನಿ. ಮತ್ತು ಫಿಶ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಇನ್ನೊಂದು ಏನಂತ ಅಂದರೆ, ನೀವೇನು ಮಿಶ್ರಣ ಮಾಡ್ತೀರಲ್ಲ, ಏನು ರುಬ್ಕೊತೀರಲ್ಲ, ರುಬ್ಬಿರೋ ಅಂಥ ಮಿಶ್ರಣ ಇದೆಯಲ್ಲ, ಅದನ್ನು ಒಂದು ವಾರ ಸ್ಟೋರ್ ಮಾಡ್ಬೋದು. ಹಂಗಾಗಿ ಇದೇನು ವೇಸ್ಟೇನು ಆಗೋದಿಲ್ಲ. ಫಸ್ಟಿಗೆ ಇವೆಲ್ಲನೂ ರುಬ್ಕೊಂಬೋಣ. ನಾವು ರುಬ್ಕೊಬೇಕಾದ್ರೆ ನೀಟಾಗಿ ರುಬ್ಕೊಬೇಕು. ನೀವು ಅತಿ ತೆಳ್ಳಗೆಲ್ಲ ರುಬ್ಕೊಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಅದು ಫಿಶ್ ತವಾಗೆ ನಾವು ನೀಟಾಗಿ ಮ್ಯಾರಿನೇಟ್ ಮಾಡಬೇಕಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ತುಂಬ ಅಂದರೆ ತುಂಬ ಸಣ್ಣದಾಗಿ ರುಬ್ಕೋಬೇಕು. ಆವಾಗ ಅದಕ್ಕೆ ಹಚ್ಚೋದಕ್ಕೂ ಚೆನ್ನಾಗಿರುತ್ತೆ. ನಾನು ಅಲ್ಲಿ ತೋರಿಸೋದಕ್ಕಾಗಲಿಲ್ಲ. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ, ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವೆಲ್ಲನ ಹಾಕಿ ಒಂದಷ್ಟು ನೀರು ಹಾಕ್ಬಿಟ್ಟು ರುಬ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ತುಂಬ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಚಟ್ನಿನ. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಈ ಮೀನಿಗೇನಿದೆಯಲ್ಲ, ಹುಳಿ ಎಷ್ಟಿರುತ್ತಲ್ಲ ಅಷ್ಟು ರುಚಿಯಾಗಿರುತ್ತೆ. ಇವಳೇನಪ್ಪ ಬಿತ್ತನೂ ಹಾಕ್ಬಿಟ್ಲು ಅಂತ ಅಂದ್ಕೋಬೇಡಿ. ಬಿತ್ತ ರೆಸಿಪಿನಲ್ಲಿಲ್ಲ, ನಾನು ತೆಗಿತಾ ಇದ್ದೀನಿ. ಓಕೆ, ಇದಾದಮೇಲೆ ನಾನು ಇದನ್ನ ಏನು ಮಾಡಿದ್ದೆ ಅಂದರೆ, ಫಿಶ್ ತಂದಾಗಲೇ ಅದನ್ನು ನೀಟಾಗಿ ತೊಳೆದಿಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ನೆನೆಸಿ ಮ್ಯಾರಿನೇಟ್ ಮಾಡಿದ್ದೆ. ಒಂದು ಅರ್ಧ ಗಂಟೆ 1 ಅವರ್ ಮ್ಯಾರಿನೇಟ್ ಮಾಡಿದ್ರೂ ಸಾಕು. ಇದಾದಮೇಲೆ ನಾನು ಚೆನ್ನಾಗಿ ನಾನೇನು ಮಿಶ್ರಣ ತಯಾರಿಸಿದ್ನಲ್ಲ ಅದನ್ನೆಲ್ಲ ಫಿಶ್ಶಿಗೆ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡಿ ಒಂದು 10-15 ಮಿನಿಟ್ಸ್ ಬಿಡಬೇಕಾಗತ್ತೆ. 10-15 ಮಿನಿಟ್ಸ್ ಬಿಟ್ಟು ಆಮೇಲೆ ಚೆನ್ನಾಗಿ ತವಾನ ಕಾಯಿಸ್ಕೊಂಡು ಅದನ್ನು ಫ್ರೈ ಮಾಡಿದ್ರೆ ಈ ರೀತಿ ಫಿಶ್ ತವಾ ಫ್ರೈ ತಿನ್ನೋದಕ್ಕೆ ಸಿದ್ಧವಾಗಿರುತ್ತೆ. ಇದನ್ನೊಂದ್ಸರಿ ಮಾಡಿ ತಿಂದು ನೋಡಿ, ತುಂಬ ರುಚಿ ಅಂತ ಅನಿಸುತ್ತೆ. ನೀವು ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಥ್ಯಾಂಕ್ ಯು.